ತಾಲೂಕಿನ ಸುಕ್ಷೇತ್ರ ಹಿರೇಮನ್ನಾಪುರ ಗ್ರಾಮದ ಶ್ರೀ ಪಾಂಡುರಂಗ ರುಕ್ಮಿಣಿ ಮಾಘಯಾತ್ರಾ ಜಾತ್ರಾ ಮಹೋತ್ಸವ ಕಳಸಾರೋಹಣ ಶ್ರೀ ಗ್ರಂಥರಾಜ ಜ್ಞಾನೇಶ್ವರಿ 9-12 ಅಧ್ಯಯನ ಸಾಮುದಾಯಿಕ ಪಾರಾಯಣ ಮತ್ತು 12ನೇ ವರ್ಷದ ಕುಂಭಗಳ ಮೆರವಣಿಗೆ. ಶ್ರೀ 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 ಸದ್ಗುರು ಚೈತನ್ಯ ಹರಿಭಕ್ತ ಪಾರಾಕ್ಷ ತಾತ್ಯ ಸಾಹೇಬ್ ಬಾಬಾ ಸಾಹೇಬ್ ವಾಸ್ಕರ ಮಹಾರಾಜರು ಸೂರಕರ ಮಹಾರಾಜರು ಶ್ರೀ 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 ಸದ್ಗುರು ಚೈತನ್ಯ ಹರಿಭಕ್ತ ಪಾರಾಕ್ಷ ಗೋಪಾಲ ಮಹಾರಾಜರು ಪಂಡ್ರಾಪುರ. ದಾಸ ಶ್ರೇಷ್ಠ ದಾಸ ಸ್ಮರಣೀಯರಾದ ಶ್ರೀ ಪುರಂದರ ದಾಸರು ಶ್ರೀ ರಾಘವೇಂದ್ರ ಗುರು ರಾಯರು ಮಂತ್ರಾಲಯ ಇವರ ಕೃಪಾಶೀರ್ವಾದದಿಂದ ಹಾಗೂ ಶ್ರೀ ಹರಿಭಕ್ತ ಪಾ ಕೃಷ್ಣಾಜಿರಾವ್ ಜ್ಞಾನಮಾಲೆ ಕೊಪ್ಪಳ ಶ್ರೀ ತಿರುಪತಿ ಆಚಾರ್ಯರು ರಾಜ ಪುರೋಹಿತ ಗುರುಗಳು ಹುಲಿಹೈದರ ಇವರ ನೇತೃತ್ವದಲ್ಲಿ ಶ್ರೀ ಮಣಿಪುರ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಗವಿಮಠ ಕೊಪ್ಪಳ ಶ್ರೀ 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 ಬ್ರಹ್ಮಶ್ರೀ ವೀರಭದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಅಂಕಲಿಮಠ ಶ್ರೀ ಯಲ್ಲಾಲಿಂಗ ಮಹಾರಾಜರು ಸುಕ್ಷೇತ್ರ ಮುಗಳ್ಕೋಡ್ ಶ್ರೀ ಶಬ್ರ 108 ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಮದಾನೇಶ್ವರ ಮಠ ಕುಷ್ಟಗಿ ವ ಹಿರೇಮನ್ನಾಪುರ ಶ್ರೀ ಶಂಕರಲಿಂಗೇಶ್ವರ ಸುಕ್ಷೇತ್ರ ಹಿರೇಮನ್ನಾಪುರ ಶ್ರೀ ನೀಲಕಂಠಯ್ಯ ತಾತನವರು ಸುಕ್ಷೇತ್ರ ಎಂ ಗುಡ್ಡದೂರು ಶ್ರೀ ಹುಲಿಗೆಮ್ಮಾದೇವಿ ಆಶ್ರಮ ಸುಕ್ಷೇತ್ರ ಹಲ್ಲೂರು ಶ್ರೀ ಅಯ್ಯಪ್ಪ ಸ್ವಾಮಿಗಳು ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಕುಲಾಶ್ರಮ ವಿದ್ಯಾಪೀಠ ಹಿರೇಮನ್ನಾಪುರ ಇವರ ನೇತೃತ್ವದಲ್ಲಿ ಸದ್ಭಕ್ತ ಮಹನೀಯರೇ ಶ್ರೀ ಶಾಲಿವಾಹನ ಶಕೆ 1946 ಕ್ರೋಧಿನಾಮ ಸಂವತ್ಸರ ಮಾಘ ಶುಕ್ಲ ಪಕ್ಷ ತೃತೀಯ ಚತುರ್ಥಿ ದಿನಾಂಕ 1-2-2025 ಶನಿವಾರ ಹಾಗೂ ದಿನಾಂಕ 3-2-2025 ಷಷ್ಠಿ ಸೋಮವಾರದವರೆಗೆ 12ನೇ ವರ್ಷದಂತೆ ಶ್ರೀ ವಿಠಲ ರುಕ್ಮಿಣಿ ಮಂದಿರದಲ್ಲಿ ಮಾಘಯಾತ್ರಾ ಜಾತ್ರಾ ಮಹೋತ್ಸವವನ್ನು ಆಚರಿಸಲಾಗುವುದು. ದಿನಾಂಕ 1-2-2025 ಶನಿವಾರ ಕಳಸಾರೋಹಣ ಹಾಗೂ ಶ್ರೀಮದ್ ಭಗವದ್ಗೀತೆಯ ಗ್ರಂಥ ಪೋತಿ ಸ್ಥಾಪನೆ ಪ್ರವಚನ ನಾಮಜಪ. ದಿನಾಂಕ 2-2-2025 ರವಿವಾರ 6:30 ಬೆಳಗ್ಗೆ ಜ್ಞಾನೇಶ್ವರ ಪಾರಾಯಣ 9-12 ಅಧ್ಯಾಯ ಹಾಗೂ ರಾತ್ರಿ ಜಾಗರಣ ಭಜನೆ ಕನ್ನಡದಲ್ಲಿ. ದಿನಾಂಕ 3-2-2025 ಸೋಮವಾರ ದಿಂಡಿ ಉತ್ಸವ ಕುಂಭಮೇಳ ಗ್ರಾಮ ಪ್ರದಕ್ಷಿಣೆ ಮಹಾಮಂಗಳ ಮತ್ತು ಮಹಾಪ್ರಸಾದ. ಈ ಯಾತ್ರೆಯಲ್ಲಿ ಎಲ್ಲರೂ ಬಂದು ಪಾಲ್ಗೊಂಡು ಪಾಂಡುರಂಗ ರುಕ್ಮಿಣಿ ಭಗವಂತನ ದರ್ಶನ ಆಶೀರ್ವಾದ ಪಡೆದುಕೊಳ್ಳಬೇಕು ಎಂದು ತಮ್ಮಲ್ಲಿ ವಿನಂತಿ. ಹರಿಭಕ್ತ ಪಾರಾಕ್ಷ ಬಸವರಾಜ ಮಹಾರಾಜರು ಹಿರೇಮನ್ನಾಪುರದ ಗ್ರಾಮಸ್ಥರು ಮತ್ತು ಕೊಪ್ಪಳ ಜಿಲ್ಲೆಯ ಚನ್ನದಾಸರ ಸಮಾಜದ ಗುರು ಹಿರಿಯರು ಸಕಲ ಭಕ್ತರು. ವರದಿಗಾರರು ಲೋಕೇಶ್ ಬೆಣಕಲ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ತಾರೀಕಿನಂದು ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರದ ಶ್ರೀ ಪಾಂಡುರಂಗ ರುಕ್ಮಿಣಿಯ ಮಾಘಯಾತ್ರಾ ಮಹೋತ್ಸವ ಹಾಗೂ ಕಳಸಾರೋಹಣ ಕಾರ್ಯಕ್ರಮವನ್ನು ನಮ್ಮ ಚನ್ನದಾಸರ ಸಮುದಾಯದ ಶ್ರೀ ಬಸವರಾಜ್ ಆಚಾರ್ಯರು ಅವರು ನಮ್ಮ ಸಹಕುಟುಂಬ ಸಮೇತವಾಗಿ ಈ ಒಂದು ಯಾತ್ರೆಯ ನಿಮಿತ್ತವಾಗಿ ಅತ್ಯಂತ ಸರಳತೆಯಿಂದ ಮತ್ತು ಜಾತ್ರಾ ಮಹೋತ್ಸವವನ್ನು ವಿಜೃಂಭಣಾತ್ಮಕವಾಗಿ ಹಿರೇಮನ್ನಾಪುರ ಗ್ರಾಮದಲ್ಲಿ ಚನ್ನದಾಸರ ಸಮುದಾಯದ ಬಾಂಧವರ ಒಂದು ನೇತೃತ್ವದಲ್ಲಿ ವಹಿಸಲಿದ್ದಾರೆ. ಆ ಒಂದು ಯಾತ್ರಾ ಮಹೋತ್ಸವಕ್ಕೆ ನಾವೆಲ್ಲರೂ ಕೂಡ 1 ಮತ್ತು 2 ಹಾಗೂ 3ನೇ ತಾರೀಕಿನಂದು ಈ ಒಂದು ಪಾಂಡುರಂಗ ರುಕ್ಮಿಣಿಯ ಮಾಘಯಾತ್ರಾ ಕಳಸಾರೋಹಣ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕುಟುಂಬ ಸಮೇತವಾಗಿ ಪಾಲ್ಗೊಂಡು ಶ್ರೀ ಪಾಂಡುರಂಗರ ಕೃಪೆಗೆ ಪಾತ್ರರಾಗುವುದರ ಜೊತೆಗೆ ನಮ್ಮ ತನು ಮನ ಧನದಿಂದ ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಂಡು ಆ ಯಾತ್ರೆಯನ್ನು ವಿಜೃಂಭಣೆಯಿಂದ ಮಾಡುವುದಕ್ಕೆ ನಮ್ಮ ಚನ್ನದಾಸರ ಸಮುದಾಯದ ಬಾಂಧವರು ಬಸವರಾಜ ಹಿರೇಮನ್ನಾಪುರವರು ಅದರ ಪ್ರಮುಖ ಅರ್ಚಕರು ಮತ್ತು ರೂವಾರಿಯೂ ಕೂಡ. ಹಾಗಾಗಿ ಮಾನ್ಯರಿಗೆ ಬೇರೆ ಬೇರೆ ತಾಲೂಕಿನಲ್ಲಿ ಭಕ್ತ ಬಳಗ ಇರುವುದರಿಂದ ಸಮಸ್ತ ಭಕ್ತ ಬಳಗ ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ಪಾಂಡುರಂಗ ರುಕ್ಮಿಣಿ ಮಾಘಯಾತ್ರವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಲಿದ್ದಾರೆ. ಕಾರಣ ನಾವುಗಳು ಕೂಡ ಅಲ್ಲಿ ಹೋಗಿ ಸ್ವಾಮಿಯ ಆಶೀರ್ವಾದ ಪಡೆಯುವುದರ ಜೊತೆಗೆ ನಮ್ಮ ಒಂದು ಭಕ್ತಿಯನ್ನು ಕೂಡ ಅಲ್ಲಿ ಅರ್ಪಿಸೋಣ. 1ನೇ ತಾರೀಕಿಗೆ ಫೆಬ್ರವರಿ 1ನೇ ತಾರೀಕಿಗೆ ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆ ಅಲ್ಲೇ ಪಾಂಡುರಂಗ ದೇವಸ್ಥಾನದ ಆವರಣದಲ್ಲಿ ನಡೆಯಲಿದೆ. ಮತ್ತು ಕಳಸಾರೋಹಣ ಇದೆ ಮತ್ತು ಕುಂಭ ಮೇಳ ಇದೆ. ಈ ಎಲ್ಲ ಒಂದು ಕಾರ್ಯಕ್ರಮದಲ್ಲಿಯೂ ಕೂಡ ನಾವೆಲ್ಲರೂ ಭಾಗಿಯಾಗೋಣ ಅಂಥೇಳಿ ನಮ್ಮ ಸಮಸ್ತ
ಚನ್ನದಾಸರ ಬಂಧುಗಳಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಬರುವಂಥ ಈ ಕುಷ್ಟಗಿ ಗ್ರಾಮ ಹಿರೇಮನ್ನಾಪುರ. ಹಾಗಾಗಿ ಕೊಪ್ಪಳ ಜಿಲ್ಲಾ ವ್ಯಾಪ್ತಿಯಲ್ಲಿರುವಂಥ ಎಲ್ಲರೂ ತರುವಾಯ ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದಲೂ ಕೂಡ ಈ ಒಂದು ಸ್ವಾಮಿಯ ಒಂದು ಯಾತ್ರಾ ಮಹೋತ್ಸವಕ್ಕೆ ಬಂದು ಅವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿಯೂ ಕೂಡ ಮತ್ತೊಮ್ಮೆ ಕಳಕಳಿ ಮನವಿಯನ್ನು ಹಿರೇಮನ್ನಾಪುರ ದೈವದ ವತಿಯಿಂದ ಹಾಗೂ ಸಮಸ್ತ ಕೊಪ್ಪಳ ಜಿಲ್ಲಾ ಚನ್ನದಾಸರ ಸಮಾಜದ ಗುರು ಹಿರಿಯರು ಎಲ್ಲರ ಒಂದು ಪರವಾಗಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.